Namaskaram. So continuing with atoms, ಈ ವಿಡಿಯೋದೊಳಗೆ ನಾವು ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ ದ ಡೆರಿವೇಷನ್ ಮಾಡ್ತೀವಿ. ಅನ್ಫಾರ್ಚುನೇಟ್ಲಿ ಇದು ವೆಲಾಸಿಟಿ ಡೆರಿವೇಷನ್ ಪ್ರೀವಿಯಸ್ ವಿಡಿಯೋ ರೇಡಿಯಸ್ದು ಏನು ಮಾಡಿತ್ತಲ್ಲ ಅದರೊಳಗೆ ಕಂಟಿನ್ಯೂ ಆಗ್ಬೇಕಾಯ್ತು. ಒಂದು ಸ್ವಲ್ಪ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗಿದ್ದಕ್ಕೆ ನಾನು ಆ ವಿಡಿಯೋ ಸ್ಟಾಪ್ ಮಾಡ್ಬೇಕಾತ್ರಿ ಅನ್ಫಾರ್ಚುನೇಟ್ಲಿ. ಸೊ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ದ್ಯಾಟ್ ಪಾರ್ಟ್ ನಾವು. ಸೊ ನೆಕ್ಸ್ಟ್ ಪೇಜ್ನೊಳಗೆ ಆ ಡೆರಿವೇಷನ್ ಆಫ್ ರೇಡಿಯಸ್ ನಾವು ಪ್ರೀವಿಯಸ್ ವಿಡಿಯೋದೊಳಗೆ ಏನು ಮಾಡಿದ್ದಿಲ್ಲ ಅದ್ರ ನೆಕ್ಸ್ಟ್ ಪೇಜ್ನೊಳಗೆ ಅದೇನು ಫಾರ್ಮುಲಾ ಬಂದಿತ್ತಲ್ಲ ರೇಡಿಯಸ್ಸಿಗೆ, n² h² ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ ZM π e². ಅದರೊಳಗೆ ನಾವು ಹೈಡ್ರೋಜನ್ ಆಟಮ್ ಅಂತ ಹೇಳಿ ತೊಗೊಂಡ್ರೆ Z = 1 ಅಂತ ಆಗ್ತೈತಿ ಈಗ. ಸೊ ಇನ್ ದ್ಯಾಟ್ ಫಾರ್ಮುಲಾ n² h² ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ ZM π e² n = ನಾವು 1 ಹಾಕೊಂಡು n = 1 ಅಂತ ಹಾಕಿದ್ರೆ ಏನು ಅರ್ಥ ಹೇಳ್ರಿ? ನಾ ಹೇಳಿದ್ದೆ ಎನ್ನದ ಮೀನಿಂಗ್ ಏನಂದ್ರೆ ಇಟ್ ಇಂಡಿಕೇಟ್ಸ್ ದ ನಂಬರ್ ಆಫ್ ದ ಸ್ಟೇಷನರಿ ಆರ್ಬಿಟ್. ಇಫ್ ವಿ ಪುಟ್ n = 1 that means we are trying to calculate the radius of first stationary orbit of the electron. ಈಗ ಲೈಕ್ ಒಂದು ಎಕ್ಸಾಂಪಲ್ ತಗೋಣ ನೋಡ್ರಿ. ಈಗದು ಫಾರ್ಮುಲಾ ಅಂತೂ ಹಿಂಗೈತಿ, R = n² h² ಎಪ್ಸಿಲಾನ್ ನಾಟ್ ಡಿವೈಡ್ ಬೈ ZM π e². ಹೌದಾ? ಸೊ ಹೈಡ್ರೋಜನ್ ಅಂದ ತಕ್ಷಣ Z = ಅಂತೂ 1 ಆಗಿಬಿಡ್ತೈತಿ. n = 1 ಹಾಕ್ಯಾರ ಈಗ ಅವ್ರು ನೆಕ್ಸ್ಟ್ ಪೇಜ್ನೊಳಗೆ. ನೀವು ಅವರು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಯಾರ ನೋಡ್ರಿ ಎಲ್ಲ ವ್ಯಾಲ್ಯೂಸ್ ಹಾಕಿ. ಈಗ n = 1 ಅಂತ ಏನು ಹಾಕ್ಯಾರ ಅಂದ್ರೆ ಇದು ಆಟಮ್ನೊಳಗೆ. ಸೊ ಇದು ಫಸ್ಟ್ ಸ್ಟೇಷನರಿ ಆರ್ಬಿಟ್, ಸೆಕೆಂಡ್ ಸ್ಟೇಷನರಿ, ಥರ್ಡ್ ಸ್ಟೇಷನರಿ ಆ್ಯಂಡ್ ಸೊ ಆನ್ ಅಂದ್ಕೊಂಡ್ರೆ ವೆನ್ ವಿ ಪುಟ್ n = 1 ದಟ್ ಮೀನ್ಸ್ ವಿ ಆರ್ ಟ್ರೈಂಗ್ ಟು ಮೆಷರ್ ದ ರೇಡಿಯಸ್. ಇಲ್ಲೈತಲ್ಲ ಸಣ್ಣದೊಂದು ರೇಡಿಯಸ್ ಬರ್ತೈತೆ ನೋಡ್ರಿ ಈಗಲ್ಲೇ, ಆ ರೇಡಿಯಸ್ ಸಣ್ಣದೊಂದು ರೇಡಿಯಸ್ ಬಂತಲ್ಲ ಫಸ್ಟ್ ಸ್ಟೇಷನರಿ ಆರ್ಬಿಟ್, ಈ ರೇಡಿಯಸ್ಸನ್ನು ಮೆಷರ್ ಮಾಡೋಕ್ಕೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಟ್ರೈ ಮಾಡಾಕತ್ತೀವಿ ಅಂತ ಅರ್ಥ. ಸೊ ಈಗದು ಫಾರ್ಮುಲಾದೊಳಗೆ R = n² ಜಾಗದಾಗ 1² ಬಂತು, ಮಲ್ಟಿಪ್ಲೈಡ್ ಬೈ h² ಐತಲ್ಲ. ಸೊ h² ಅದ್ರ ಜಾಗದಾಗ ನಾವು 6.633 ನಾ ಬರೋದಿಲ್ಲ, ಜಾಗ ಆಗಂಗಿಲ್ಲದ -34 ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಸ್ಕ್ವೇರ್ n² h² ಇಂಟು ಎಪ್ಸಿಲಾನ್ ನಾಟ್. ಎಪ್ಸಿಲಾನ್ ನಾಟ್ ಅಂದರೆ ನಿಮ್ಗೆ ನೆನಪಿದ್ರೆ ಒಂದು ಪ್ರೀವಿಯಸ್ ವೀಡಿಯೋದೊಳಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಇಟ್ ಮೀನ್ಸ್ ಪರ್ಮಿಟಿವಿಟಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಎಪ್ಸಿಲಾನ್ ಅಂದರೆ ಪರ್ಮಿಟಿವಿಟಿ, ಎಪ್ಸಿಲಾನ್ ನಾಟ್ ಅಂತ ಬರೆದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ಸೊ ಇದ್ರ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ವ್ಯಾಲ್ಯೂ ನಾನು ನಿಮ್ಗೆ ಲಾಸ್ಟ್ ಆ ವಿಡಿಯೋದೊಳಗೆ ಹೇಳಿರಲಿಲ್ಲ, ಇದು ಮುಂದೆ ಬರ್ತೈತಿ ಅಂಥೇಳಿ. ಆ್ಯಕ್ಚುಲಿ ಇದು ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ನೊಳಗನ ಬರ್ತೈತಿ ಡೀಟೇಲ್ ಆಗಿ. ಅದರದ್ದು ವ್ಯಾಲ್ಯೂ ಇದು. ದ ವ್ಯಾಲ್ಯೂ ಆಫ್ ಎಪ್ಸಿಲಾನ್ ನಾಟ್ ಈಸ್ 8.85 × 10⁻⁻12. ಸೊ ಈ ವ್ಯಾಲ್ಯೂವನ್ನು ಆ ರೇಡಿಯಸ್ನೊಳಗೆ ಹಾಕ್ತಾರೆ. ಸೊ ಇಲ್ಲಿ ತನಕ ಆ ರೇಡಿಯಸ್ದ ವ್ಯಾಲ್ಯೂನೊಳಗೆ ನಾವು n = 1 ಹಾಕಿದ್ವಿ. ದ್ಯಾಟ್ ಮೀನ್ಸ್ ವಿ ಆರ್ ಟ್ರೈಂಗ್ ಟು ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ದ ಫಸ್ಟ್ ಸ್ಟೇಷನರಿ ಆರ್ಬಿಟ್ ಇನ್ ಹೈಡ್ರೋಜನ್ ಆಟಮ್. ಸೊ ಇಲ್ಲಿ ಇಂಟು ಅಂಥೇಳಿ 8.85 × 10⁻⁻12 ಇದು n² h² ಎಪ್ಸಿಲಾನ್ ನಾಟ್ ಅಲ್ಲಿ ತನಕ ಆತ ಡಿವೈಡೆಡ್ ಬೈ ZM π e² ಹಾಕ್ರಿ, ಅಥವಾ πm Z e² ಹೆಂಗಾರ ಹಾಕ್ರಿ. ಇವರು πm Z e² ಟೈಪ್ ಹಾಕ್ಯಾರ ಟೆಕ್ಸ್ಟ್ ಬುಕ್ನೊಳಗೆ. ಸೊ π ಫಸ್ಟಿಗೆ ಹಾಕಿದ್ರೆ ನಾವು ದಟ್ ಬಿಕಮ್ಸ್ 3.14 ಇಂಟು m ಹಾಕಿದ್ರೆ ದಟ್ ಈಸ್ ಮಾಸ್ ಆಫ್ ಎಲೆಕ್ಟ್ರಾನ್ 9.1 × 10⁻31 m ಫಾಲೋಡ್ ಬೈ Z. ಹೈಡ್ರೋಜನ್ ಆಟಮ್ ತೊಗೊಂಡಿದ್ದಕ್ಕೆ Z ಬಿಕಮ್ಸ್ = 1 ಮಲ್ಟಿಪ್ಲೈಡ್ ಬೈ ಅಲ್ಲಿ ನಾ ಸದ್ಯ e² ಅಂತಷ್ಟೇ ಬರೆದಿರ್ತೀನಿ. ಈ ಅಂದರೆ ಚಾರ್ಜ್ ಆಫ್ ಇಲೆಕ್ಟ್ರಾನ್, ಅದರ ವ್ಯಾಲ್ಯೂ 1.6 × 10⁻19 ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದರೆ ಇದರ ಅರ್ಥ ಏನು ಗೊತ್ತನ್ರಿ? ಈಗ ಇದು ಹೈಡ್ರೋಜನ್ ಆಟಮ್ ಅಂತ ತಿಳ್ಕೊರಿ. ಯಾವ ಆಟಮ್ ಇದು? ಹೈಡ್ರೋಜನ್ ಆಟಮ್. ಇದು ಹೈಡ್ರೋಜನ್ ಆಟಮದ ನ್ಯೂಕ್ಲಿಯಸ್. ಆ ಹೈಡ್ರೋಜನ್ ಆಟಮದ ನ್ಯೂಕ್ಲಿಯಸ್ ಸುತ್ತಲ ಒಂದನೆಯ ಆರ್ಬಿಟ್
ಈ ಒಂದನೆಯ ಆರ್ಬಿಟ್ಟಿನ ರೇಡಿಯಸ್ಸಿನ ವ್ಯಾಲ್ಯೂ ಎಷ್ಟು ಬಂತಂತ ಅಲ್ಲಿ ಫೈನಲಿ ಬರ್ದಾರ ನೋಡ್ರಿ 0.053 ನ್ಯಾನೋಮೀಟರ್ ಅಂದ್ರೆ 0.053 ಇಂಟು 10⁻⁹ ನ್ಯಾನೋ ಅಂದ್ರೆ -9 ಮೀಟರ್. ಸೊ ಇದು ಹೈಡ್ರೋಜನ್ ಆಟಮ್ಮಿನ ಒಂದನೆಯ ಸ್ಟೇಷನರಿ ಆರ್ಬಿಟ್ಟಿನ ರೇಡಿಯಸ್ದ ವ್ಯಾಲ್ಯೂ. ಓಕೆ, ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಡೆರಿವೇಷನ್ ಏನಂದ್ರೆ, ಈ ಆಟಮ್ನೊಳಗೆ ಎಲೆಕ್ಟ್ರಾನ್ ತಿರುಗ್ತಿರ್ತಾವಲ್ಲ, ಈ ಎಲೆಕ್ಟ್ರಾನದ್ದು ವೆಲಾಸಿಟಿಗೆ ಅಂತ ಫಾರ್ಮುಲಾ. ಈಗ ನಾವು ಮುಗಿಸಿದ್ದು ಇದ್ರ ಹಿಂದಿನ ವಿಡಿಯೋದೊಳಗೆ ಅಥವಾ ಈಗ ಜಸ್ಟ್ ಡಿಸ್ಕಷನ್ ಮುಗಿಸಿದ್ವಲ್ಲ, ದಟ್ ವಾಸ್ ಅಬೌಟ್ ರೇಡಿಯಸ್. ನಾವು ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್. ಸೊ ಟೆಕ್ಸ್ಟ್ ಬುಕ್ ಕಡೆ ಬರ್ರಿ. ಎಕ್ಸ್ಪ್ರೆಷನ್ ಫಾರ್ ದ ಲೀನಿಯರ್ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್. ನಿಮಗೆ ಸ್ವಲ್ಪ ಲಕ್ಷ ಬಂದಿತ್ತಂದ್ರೆ ಆ ರೇಡಿಯಸ್ದ ಡೆರಿವೇಷನ್ ನಾವು ಮಾಡೋಬೇಕಾರೆ ಬೋರ್ಸ್ ಪಾಸ್ಟುಲೇಟ್ ಯೂಸ್ ಮಾಡಿದ್ವಿ ಒಂದು ಸ್ಟೆಪ್ನೊಳಗೆ. ಯಾವುದು ಗೊತ್ತನ್ನೋದು? ಸೆಕೆಂಡ್ ಬೋರ್ಸ್ ಪಾಸ್ಟುಲೇಟ್. ಏನಂದ್ರೆ, ಆಂಗ್ಯುಲಾರ್ ಮೊಮೆಂಟಮ್ ಆಫ್ ದಿ ಎಲೆಕ್ಟ್ರಾನ್ ಈಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ NH/2π ಅಥವಾ ಇಂಟಿಗ್ರಲ್ ಮಲ್ಟಿಪಲ್ ಆಫ್ H/2π ಅಂತ. ಸಿಮಿಲರ್ಲಿ ಇದೇ ಸೆಕೆಂಡ್ ಬೋರ್ಸ್ ಪಾಸ್ಟುಲೇಟ್ನೊಳಗಿಂದ ಇದೇ ಫಾರ್ಮುಲಾನ ನಾವು ವೆಲಾಸಿಟಿ ಡೆರಿವೇಷನ್ನೊಳಗೂ ಮಾಡ್ತೀವಿ. ಇನ್ನೊಂದು ನಾವು ನೆನಪು ಮಾಡಿಕೊಂಡ್ರೆ, ರೇಡಿಯಸ್ದ ಫಾರ್ಮುಲಾದೊಳಗೆ ನಾ ಹೇಳಿದ್ದೆ ವೆಲಾಸಿಟಿ ಬರಬಾರ್ದು. ಸಿಮಿಲರ್ಲಿ ವೆಲಾಸಿಟಿ ಡೆರಿವೇಷನ್ ನಾವು ಮಾಡುಬೇಕಾರೆ ಅಲ್ಲಿ ರೇಡಿಯಸ್ ಬರಬಾರ್ದು. ಯಾಕೆ ಅಂತ ಹೇಳಿದ್ದೇನೆ. ಈಗ ಲೈಕ್ ನಿಮಗೊಂದು ನ್ಯೂಮರಿಕಲ್ನೊಳಗೆ ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದರು. ಓಕೆ, ಅದರೊಳಗೆ ವೆಲಾಸಿಟಿ ಅನ್ನುವಂಥ ಒಂದು ಟರ್ಮ್ ಬಂದುಬಿಡ್ತು. ಬಟ್ ಯು ಡೋಂಟ್ ನೋ ದ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್. ಯಾಕಂದ್ರೆ ಅದು ಸಪ್ರೇಟ್ ಎಂಟಿಟಿ, ಗೊತ್ತಿಲ್ಲ ಅಂತಿಕೋರಿ. ಈಗ ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡೋಕೆ ನಿಮಗೆ ಹೇಳ್ಯಾರ, ಎಲೆಕ್ಟ್ರಾನದ್ದು ರೇಡಿಯಸ್. ಅದರ ರೇಡಿಯಸ್ದ ಫಾರ್ಮುಲಾದಾಗ ನಾವು ವೆಲಾಸಿಟಿ ಇರಬಾರ್ದು ಅಂತ ಹೇಳಿದ್ದು ನೋಡ್ರಿ. ಈಗ ಅಕಸ್ಮಾತ್ ಅದ್ರ ಫಾರ್ಮುಲಾ ಒಳಗೆ ವೆಲಾಸಿಟಿ ಇದ್ದು ಬಿಡ್ತು ಅಂದ್ರೆ, ವೆಲಾಸಿಟಿ ಗೊತ್ತಿದ್ದಿಲ್ಲ ನಿಮ್ಗೆ ಅಕಸ್ಮಾತ್, ಅವಾಗ ನೀವು ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡೋಕೆ ಅಂಥೇಳಿ ಅದರ ಫಾರ್ಮುಲಾ ಹಚ್ಚಕ್ಕೆ ಹೋದ್ರಿ. ಸೊ ಆ ವೆಲಾಸಿಟಿದ ಫಾರ್ಮುಲಾದೊಳಗೆ ಎಲ್ಲೋ ಒಂದು ಕಡೆ ನ್ಯೂಮರೇಟರ್ನಾಗೋ ಡಿನಾಮಿನೇಟರ್ನಾಗೋ ರೇಡಿಯಸ್ ಬಂದುಬಿಡ್ತು ಅಂತ ಕೋರಿಗೆ. ಅವಾಗ ಏನಾಗ್ತದೆ ಹೇಳ್ರಿ? ರೇಡಿಯಸ್ ಬೇಕಂದ್ರೆ ವೆಲಾಸಿಟಿ ಬೇಕು, ವೆಲಾಸಿಟಿ ಬೇಕಂದ್ರೆ ರೇಡಿಯಸ್ ಬೇಕು, ರೇಡಿಯಸ್ ಬೇಕಂದ್ರೆ ವೆಲಾಸಿಟಿ ಬೇಕು, ವೆಲಾಸಿಟಿ ಬೇಕಂದ್ರೆ ರೇಡಿಯಸ್ ಬೇಕು, ರೇಡಿಯಸ್ ಬೇಕಂದ್ರೆ ವೆಲಾಸಿಟಿ ಬೇಕು. ಸೊ ಹೀಗಾಗಿ ಡೆಡ್ ಲಾಕ್ ಸಿಚುವೇಶನ್ ಆಗ್ತೈತಿ. ಇದ್ರ ಮೇಲೆ ಡಿಪೆಂಡ್ ಆಗ್ಬಿಡ್ತಂದ್ರೆ. ಸೊ ದ್ಯಾಟ್ಸ್ ವೈ ಏನು ಹೇಳ್ತಾರೆ ಅಂದರೆ, ರೇಡಿಯಸ್ದ ಫಾರ್ಮುಲಾದೊಳಗೆ ವೆಲಾಸಿಟಿ ಇರಬಾರ್ದು, ವೆಲಾಸಿಟಿದ ಫಾರ್ಮುಲಾದಾಗ ರೇಡಿಯಸ್ ಇರಬಾರ್ದು. ಓಕೆ, ಸೊ ನಾವು ವಿಲ್ ಸ್ಟಾರ್ಟ್ ವಿತ್ ದ ಡೆರಿವೇಷನ್ ಆಫ್ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್. ಹೌದಾ? ಸೊ ಈಗ ಇದ್ರೊಳಗೆ ಫಸ್ಟ್ ಸ್ಟೆಪ್ ಅವರು ಬೋರ್ಸ್ ಪಾಸ್ಟುಲೇಟಿಂದ ಸ್ಟಾರ್ಟ್ ಮಾಡ್ತಾರೆ. ಅದಿತ್ತಲ್ಲ, ಆಂಗ್ಯುಲಾರ್ ಮೊಮೆಂಟಮ್ MVR ಅಂದರೆ ಆಂಗ್ಯುಲಾರ್ ಮೊಮೆಂಟಮ್ ಆಫ್ ದಿ ಎಲೆಕ್ಟ್ರಾನ್ ಈಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ H/2π. ಹೌದಾ? ಈಗ ನಮಗೆ ಬೇಕಾಗಿದ್ದು ಎದ್ರ ಡೆರಿವೇಷನ್ ಹೇಳ್ರಿ? ವೆಲಾಸಿಟಿ ಇದೆ. ಅದಕ್ಕೆ ನಾನು ಏನು ಮಾಡ್ತೀನಿ, ವೆಲಾಸಿಟಿ ಅಲ್ಲೇ ಇಟ್ಟು VN ಅಂತ ಬರ್ದಾರ ಅವರು. ಅಂದರೆ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ nth ಸ್ಟೇಷನರಿ ಆರ್ಬಿಟ್. ಸೊ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ nth ಸ್ಟೇಷನರಿ ಆರ್ಬಿಟ್ VN ಅಂತ ಬರೀಬೋದು ಅಥವಾ ಜಸ್ಟ್ V ಅಂತ ಬರೀಬೋದು. ಅದನ್ನು ಈಸ್ ಈಕ್ವಲ್ಸ್ ಟು V ಎಲ್ಲ ಇಟ್ಟು ಉಳ್ಕಿದೆಲ್ಲ ಆ ಕಡೆ ಕಳಿಸಿದರೆ NH/2πmR ಆತು ನೋಡ್ರಿ. ಈಗ ಹೌದಾ? ಉಳ್ಕಿದೆಲ್ಲ ಈ ಕಡೆ ತೊಗೊಂಬಂದ್ರೆ ಈಗ ನೆಕ್ಸ್ಟ್ ಏನು ಹೇಳ್ತಾರೆ ಅಂದ್ರೆ, ನಾ ಏನು ಹೇಳಿದ್ದೆ, ವೆಲಾಸಿಟಿದು ಡೆರಿವೇಷನ್ನೊಳಗೆ ರೇಡಿಯಸ್ ಇರೋ ಹಂಗಿಲ್ಲ. ಹೌದಾ? ಸೊ ಅದಕ್ಕೆ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು NH/2πm ಆದಮೇಲೆ ಇದೇನು ರೇಡಿಯಸ್ ಐತಲ್ಲ ಇಲ್ಲಿ. ಓಕೆ, 2πm ಆದಮೇಲೆ ಇದೇನು ರೇಡಿಯಸ್ ಐತಲ್ಲ, ಈ ರೇಡಿಯಸ್ ಆಲ್ರೆಡಿ ನಾವೇನು ಡೆರಿವೇಷನ್ ಮಾಡಿವಲ್ಲ ಫಾರ್ಮುಲಾ, ಅದನ್ನು ತೊಗೊಂಬಂದು ಇಲ್ಲಿ ಹಾಕ್ರಿ. ರೇಡಿಯಸ್ ಫಾರ್ಮುಲಾ ಇತ್ತು ನೋಡ್ರಿ ಆಗಲೇ, n² h² ε0/πmz². ಸೊ ಅದನ್ನು ತೊಗೊಂಬಂದು ನೀವು ಇಲ್ಲಿ ಹಾಕಿದ್ರೆ ಅದು ರೆಸಿಪ್ರೋಕಲ್ ಆಗಿ ಕುಂತ್ಬಿಡ್ತೈತಿ. ಸೊ ರೆಸಿಪ್ರೋಕಲ್ ಆಗಿ ಬಂತಂದ್ರೆ πmz² ನ್ಯೂಮರೇಟರ್ನಾಗ ಬರ್ತೈತಿ, ವೇರಾಸ್ n² h² ε0 ಡಿನಾಮಿನೇಟರ್ನಾಗ ಬಂದ್ಬಿಡುತ್ತೆ. ಸೊ ಅಲ್ಲಿಂದ ಫರ್ದರ್ ಕ್ಯಾಲ್ಕುಲೇಷನ್ ನಾವು ಕಂಟಿನ್ಯೂ ಮಾಡೋದಾದರೆ ಲಕ್ಷ ಕೊಡ್ರಿ, NH ಹೌದಾ, ಇಲ್ಲೊಂದು NH ಕ್ಯಾನ್ಸಲ್ ಆಗಿ ಒಂದು NH ಉಳಿತು, πm ಕ್ಯಾನ್ಸಲ್ ಆಯ್ತು. ಸೊ ಫೈನಲಿ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಏನು ಉಳಿತು ನಮ್ಮ ಕಡೆ ಅಂದರೆ ZE²
ಟು ಪೈ ಎಮ್ ಕ್ಯಾನ್ಸಲ್ ಆಗೈತೆ. ನೆಕ್ಸ್ಟ್ ಎನ್ ಹೆಚ್ ಎಪ್ಸಿಲಾನ್ ನಾಟ್. ಸೊ ಝೆಡ್ ಇ ಸ್ಕ್ವೇರ್ ಡಿವೈಡೆಡ್ ಬೈ 2NH ಎಪ್ಸಿಲಾನ್ ನಾಟ್. ಸೊ ವಾಪಸ್ ನಾವು ಟೆಕ್ಸ್ಟ್ ಬುಕ್ ಕಡೆ ಬರೋಣ. ಇದು ನಮ್ದು ಆ್ಯಕ್ಚುಲಿ ಫೈನಲ್ ಫಾರ್ಮುಲಾ ಬಂತು ಈಗ ವೆಲಾಸಿಟಿ ಆಫ್ ಎಲೆಕ್ಟ್ರಾನಿಗೆ. ಅವರು ಅದನ್ನು ಇಕ್ವೇಷನ್ 6 ಅಂತ ಕೊಟ್ಟಾರೆ. ದ ವೆಲಾಸಿಟಿ ಆಫ್ ಎ ಎಲೆಕ್ಟ್ರಾನ್ ಇನ್ ದ nth ಆರ್ಬಿಟ್ ಈಸ್ ಗಿವನ್ ಬೈ Vn is equals to ZE ಸ್ಕ್ವೇರ್ ಡಿವೈಡೆಡ್ ಬೈ 2NH ಎಪ್ಸಿಲಾನ್ ನಾಟ್. ಈಗ ಇದ ಫಾರ್ಮುಲಾದೊಳಗೆ ಇದೇನು V is equals to ZE ಸ್ಕ್ವೇರ್ ಡಿವೈಡೆಡ್ ಬೈ 2NH ಎಪ್ಸಿಲಾನ್ ನಾಟ್ ಅಂತ ಐತಲ್ಲ, ಇದು ಫಾರ್ ಹೈಡ್ರೋಜನ್ ಆಟಮ್ ಅಂತ ನಾವು ಅಂದ್ಕೊಂಡ್ರೆ Z is equals to ಏನಾಗ್ತದೆ ನೋಡ್ರಿ, ಹೈಡ್ರೋಜನ್ ಆಟಮ್ ಅಟಾಮಿಕ್ ನಂಬರ್ ಇಸ್ 1. ಅವಾಗ ಇದ ಫಾರ್ಮುಲಾ V is equals to ಇಲ್ಲಿ Z is equals to 1 ಆಗಿದ್ದಕ್ಕೆ ದಿಸ್ ಬಿಕಮ್ಸ್ E ಸ್ಕ್ವೇರ್ ಡಿವೈಡೆಡ್ ಬೈ 2NH ಎಪ್ಸಿಲಾನ್ ನಾಟ್. ಹೌದಾ? ಆಮೇಲೆ ಇಲ್ಲಿ ಎನ್ ಏನು ಇಂಡಿಕೇಟ್ ಮಾಡ್ತೈತಿ, ಎಷ್ಟನೆಯ ಸ್ಟೇಷನರಿ ಆರ್ಬಿಟ್. ಅದನ್ನು ನಾವು 1 ಅಂತ ತೊಗೊಂಡ್ಬಿಟ್ರೆ ಒಂದನೆಯ ಸ್ಟೇಷನರಿ ಆರ್ಬಿಟ್. ಈಗ ಲೈಕ್ ಮತ್ತು ಹಗಲ ಮುಗಲ ಅದನ್ನು ಹೇಳಬೇಕಾಗ್ತೈತೆ ನಾನು, ಆಟಮ್ ಇದರೊಳಗೆ ಎಲೆಕ್ಟ್ರಾನ್ ತಿರುಗಬೇಕಾದ್ರೆ ಇದು ಒಂದನೇ ಸ್ಟೇಷನರಿ ಆರ್ಬಿಟ್. ಆ ಒಂದನೇ ಸ್ಟೇಷನರಿ ಆರ್ಬಿಟ್ನೊಳಗಿರುವಂಥ ಒಂದು ಎಲೆಕ್ಟ್ರಾನ್, ಆ ಎಲೆಕ್ಟ್ರಾನದ್ದು ನಮ್ಗೆ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡೋದಿತ್ತಂದ್ರೆ, ಸೊ ಅವಾಗ ಆ ವೆಲಾಸಿಟಿ ಫಾರ್ಮುಲಾದೊಳಗೆ ಆಲ್ರೆಡಿ ನಾವು Z is equals to 1 ಹಾಕಿವಿ, ಇಂಡಿಕೇಟಿಂಗ್ ವಿ ಆರ್ ಟೇಕಿಂಗ್ ದಿ ಎಕ್ಸಾಂಪಲ್ ಆಫ್ ಹೈಡ್ರೋಜನ್ ಅಂಥೇಳಿ. ಈ ಸರ್ತಿ N is equals to 1 ಹಾಕಿಬಿಟ್ರೆ ವೆಲಾಸಿಟಿ ಫಾರ್ಮುಲಾ ಅವಾಗ ಏನಾಗ್ತೈತಿ ನೋಡ್ರಿ, ವೆಲಾಸಿಟಿ ಫಾರ್ಮುಲಾ Z ಅಂತೂ ಹೋಗೈತಿ. ಹೌದಾ? ಸೊ ಉಳಿದಿದ್ದೇನು E ಸ್ಕ್ವೇರ್ ಡಿವೈಡೆಡ್ ಬೈ N is equals to 1 ಹೋತಂದ್ರೆ 2H ಎಪ್ಸಿಲಾನ್ ನಾಟ್ ಅಂತ ಬರಿಬೋದು ನಾವು ಬೇಕಾದ್ರೆ. ಇದನ್ನು ಬರೆದ ಮೇಲೆ ನೀವು ಒಂದು ಕೆಲಸ ಮಾಡಿರಿ, ಟೆಕ್ಸ್ಟ್ ಬುಕ್ನೊಳಗೆ ಅಲ್ಲಿ ಕೆಳಗೆ ಇಕ್ವೇಷನ್ 6 ಆದಮೇಲೆ ಇನ್ನೊಂದೇನೋ ಇಕ್ವೇಷನ್ 6A ಅಂತ ಕೊಟ್ಟಾರ. ಇದು ಇಕ್ವೇಷನ್ 6A ಇದು ಇಲ್ಲೈತಲ್ಲ. ಓಕೆ, E ಸ್ಕ್ವೇರ್ ಡಿವೈಡ್ ಬೈ 2NH ಎಪ್ಸಿಲಾನ್ ನಾಟ್ ಅಂದ್ರೆ ಹೈಡ್ರೋಜನ್ ಅಂತ ಹೇಳಿ ನಾವು Z is equals to 1 ಅಂತ ಹಾಕ್ತೀವಲ್ಲ, ದಟ್ ಈಸ್ ಇಕ್ವೇಷನ್ 6A, ದಟ್ ಈಸ್ ಫಾರ್ ಹೈಡ್ರೋಜನ್ ಆಟಮ್. ಅದೆಲ್ಲ ಮುಗಿದ್ಮೇಲೆ ಲಾಸ್ಟಿಗೆ V1 ಅಂತ ಒಂದೇನೋ ಕ್ಯಾಲ್ಕುಲೇಷನ್ ಮಾಡ್ರೆ, ಅಲ್ಲಿಗೆ ಹೋಗ್ರಿ ಫಸ್ಟಿಗೆ, ವಿಲ್ ಕಮ್ ಬ್ಯಾಕ್. ಸೊ V1 ಕಡೆ ನಾವು ಹೋದ್ರೆ ಇಲ್ಲೇ ಇದಕ್ಕಿಷ್ಟಕ್ಕೂ ವ್ಯಾಲ್ಯೂಸ್ ಹಾಕ್ಯಾರ. ಅಂದ್ರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್ 1.6 × 10⁻⁻19 ಇದು ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಮುಂದೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಹಾಕ್ಯಾರ. ನಾವು ಅದನ್ನು ವ್ಯಾಲ್ಯೂ ಇಲ್ಲ ಹಾಕಕ್ಕೆ ಹೋಗಂಗಿಲ್ಲ, ಜಾಗ ಇಲ್ಲ. ಮತ್ತು ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಹಾಕ್ಯಾರ. ಸೊ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ಒಂದು ಆನ್ಸರ್ ಬಂತು ನೋಡ್ರಿ. ಈಗಲ್ಲ ಏನು ಆನ್ಸರ್ ಬಂತಂದ್ರೆ V1 ಈಸ್ ಈಕ್ವಲ್ಸ್ ಟು 2 × 10⁻6 ಮೀಟರ್ ಪರ್ ಸೆಕೆಂಡ್. ಹೌದಾ? ಸೊ ಇದ್ರ ಮೀನಿಂಗ್ ಏನಂದ್ರೆ ಇಷ್ಟು ದೊಡ್ಡ ವೆಲಾಸಿಟಿ ಬಂತು. ಆ್ಯಕ್ಚುಲಿ ಇದು 10⁻6 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಏನು ಹಿಂಗಂದ್ರೆ ಒಂದು ಹೈಡ್ರೋಜನ್ ಆಟಮ್, ಓಕೆ, ಆ ಹೈಡ್ರೋಜನ್ ಆಟಮ್ನೊಳಗೆ ಒಂದನೆಯ ಸ್ಟೇಷನರಿ ಆರ್ಬಿಟ್. ಓಕೆ, ಇದು ಒಂದನೆಯ ಸ್ಟೇಷನರಿ ಆರ್ಬಿಟ್. ಓಕೆ, ಇದು ನ್ಯೂಕ್ಲಿಯಸ್ ಸುತ್ತಲ ಒಂದನೇ ಸ್ಟೇಷನರಿ ಆರ್ಬಿಟ್. ಆ ಒಂದನೇ ಸ್ಟೇಷನರಿ ಆರ್ಬಿಟ್ನೊಳಗೆ ಒಂದು ಎಲೆಕ್ಟ್ರಾನ್ ತಿರುಗಬೇಕಾರೆ ಈ ಎಲೆಕ್ಟ್ರಾನದ್ದು ವೆಲಾಸಿಟಿ ಎಷ್ಟಿರ್ತೈತಿ ಅಂದ್ರೆ ಎಷ್ಟಿರ್ತೈತಿ, 2 × 10⁻6 ಮೀಟರ್ ಪರ್ ಸೆಕೆಂಡ್ನಷ್ಟು ವೆಲಾಸಿಟಿ ಇರ್ತೈತಿ ಈ ಎಲೆಕ್ಟ್ರಾನದ್ದು. ಸೊ ಆ್ಯಕ್ಚುಲಿ ಭಾಳ ಅಷ್ಟು ಆತಿಗದು. ಈಗ ವಾಪಸ್ ಆ 6A ಅಂತೇನು ಟೆಕ್ಸ್ಟ್ ಬುಕ್ ನೋಡಿ ಕೊಟ್ಟಾರಲ್ಲ ಇಕ್ವೇಷನ್, ಅದ್ರ ಕಡೆ ಬರೋದಾದರೆ ದ ಲೀನಿಯರ್ ವೆಲಾಸಿಟಿ Vn ಅದರ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಟ್ಟಾರೆ ನೋಡ್ರಿ, ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು N. ನಿಮಗೆ ನೆನಪಿದ್ರೆ ನಾವು ರೇಡಿಯಸ್ ಡಿಸ್ಕಸ್ ಮಾಡ್ಬೇಕಾರೆ ರೇಡಿಯಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು N ಸ್ಕ್ವೇರ್ ಅಂತಿತ್ತು. ವೇರ್ ಆಸ್ ವೆಲಾಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು N ಫಾರ್ ಅ ಗಿವನ್ ಆಟಮ್ ಅಂದ್ಕೊಡ್ತಾರೆ ನೋಡ್ರಿ. ಈಗಲ್ಲೇ ಇಟ್ ಮೀನ್ಸ್ ದ್ಯಾಟ್ ಟೆಕ್ಸ್ಟ್ ಬುಕ್ನೊಳಗೆ ಇಟ್ ಮೀನ್ಸ್ ದ್ಯಾಟ್ ದ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ ಔಟರ್ ಆರ್ಬಿಟ್ ಈಸ್ ಲೆಸ್ಸರ್ ದ್ಯಾನ್ ದ ಇನ್ನರ್ ಆರ್ಬಿಟ್. ಮುಂದೆ ಸಬ್ಸ್ಟಿಟ್ಯೂಟಿಂಗ್ ಫಾರ್ ದ ಕಾನ್ಸ್ಟೆಂಟ್ಸ್ ವಿ ಗೆಟ್ ಅಂತ ಹೇಳಿ ಅದ್ರ ವ್ಯಾಲ್ಯೂ ಕೊಟ್ಟಾರೆ. ಸೊ ಇದ್ರ ಮೀನಿಂಗ್ ಏನಂದ್ರೆ ಈಗ ನೋಡ್ರಿ, ಇದು ಹೈಡ್ರೋಜನ್ ಆಟಮ್ ಅಂತ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಂಬಿಡೋಣ. ಸೊ ಇದರೊಳಗೆ ಒಂದು ಕನ್ಕ್ಲೂಷನ್ ಹೇಳಾಗತ್ತೀನಿ. ಈಗ ಸೆಂಟ್ರನೊಳಗೆ ನ್ಯೂಕ್ಲಿಯಸ್, ಇದಾದಮೇಲೆ ಇದು ಫಸ್ಟ್ ಸ್ಟೇಷನರಿ ಆರ್ಬಿಟ್. ಓಕೆ, ಇದಾದಮೇಲೆ ಇದು ಸೆಕೆಂಡ್ ಸ್ಟೇಷನರಿ ಆರ್ಬಿಟ್. ಓಕೆ, ನೆಕ್ಸ್ಟ್ ಇದು
ಥರ್ಡ್ ಸ್ಟೇಷ್ನರಿ ಆರ್ಬಿಟ್ ಅಂತ ಅನ್ಕೋರಿ. ಸೊ ಫಸ್ಟ್ ಸ್ಟೇಷ್ನರಿ ಆರ್ಬಿಟ್ ಏನೈತಲ್ಲ ಅದರದ್ದು ರೇಡಿಯಸ್ R1 ಅಂತ ನಾ ತೊಗೊಂಡ್ರೆ, ಸೆಕೆಂಡ್ ಸ್ಟೇಷ್ನರಿ ಆರ್ಬಿಟದ್ದು ರೇಡಿಯಸ್ R2 ಅಂತ ನಾ ತೊಗೊಂಡ್ರೆ, R2 ಇಲ್ಲೈತೆ ನೋಡ್ರಿ ಈ ಆರ್ಬಿಟದ್ದು, ಹೌದಾ? ಸೊ R1 ಈ ಆರ್ಬಿಟದ್ದು. ಸೊ ಕ್ವೈಟ್ ಕ್ಲಿಯರ್ಲಿ ಇಟ್ಸ್ ವಿಸಿಬಲ್ ದ್ಯಾಟ್, ಓಕೆ ಒಂದು ನಿಮಿಷ, ಇಟ್ಸ್ ಕ್ಲಿಯರ್ಲಿ ವಿಸಿಬಲ್ ದ್ಯಾಟ್ R2 ಈಸ್ ಗ್ರೇಟರ್ ದೆನ್ R1. ಅಂದ್ರೆ the radius of the second stationary orbit is greater than radius of the first stationary orbit. R2 is greater than R1. Similarly, ಫಸ್ಟ್ ಸ್ಟೇಷ್ನರಿ ಆರ್ಬಿಟ್ನೊಳಗಿರುವಂಥ ಎಲೆಕ್ಟ್ರಾನದ ವೆಲಾಸಿಟಿ ನಾವು ಅಂದರೆ ಎಲೆಕ್ಟ್ರಾನ್ ಇಲ್ಲಿದ್ದಾಗ ವೆಲಾಸಿಟಿ v1 ಆ್ಯಂಡ್ ಎಲೆಕ್ಟ್ರಾನ್ ಇಲ್ಲಿದ್ದಾಗ ವೆಲಾಸಿಟಿ ಅದರದ್ದು v2 ಅಂತ ಅಂದ್ಕೊಂಡ್ರೆ, ಈಗ ನೀವು ಹೇಳ್ರಿ v2 ಡ್ಯಾಶ್ v1 ಅಂತ ನಾ ಹೇಳಿದ್ರೆ v2 ಈಸ್ ಗ್ರೇಟರ್ ದ್ಯಾನ್ v1 ಅಂತೀರಿ, ಏನು v2 ಈಸ್ ಲೆಸ್ ದ್ಯಾನ್ v1 ಅಂತೀರಿ? ಲೈಕ್ R2 ವಾಸ್ ಗ್ರೇಟರ್ ದ್ಯಾನ್ R1, ಕ್ಯಾನ್ ವಿ ಸೇ v2 ಈಸ್ ಗ್ರೇಟರ್ ದ್ಯಾನ್ v1? ನೋ, v2 ಈಸ್ ಲೆಸ್ ದ್ಯಾನ್ v1 ಬರ್ತೈತಿ, ಹೌದಾ? ಒಂದು ಸೆಕೆಂಡ್. ಸೊ v2 ಈಸ್ ಲೆಸ್ ದ್ಯಾನ್ v1. ಇದನ್ನು ನಾವು ನೋಡಿದ್ವಿ. ಈಗ ಆ ವೆಲಾಸಿಟಿದು ಫಾರ್ಮುಲಾ ಇತ್ತಲ್ಲ, ಅಲ್ಲಿ ಏನಿತ್ತು ಅಂದರೆ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ದ್ಯಾಟ್ ಸ್ಟೇಷ್ನರಿ ಆರ್ಬಿಟ್. ಅಂದ್ರೆ ಹೆಂಗೆ ನೀವು ಹೈಯರ್ ಆ್ಯಂಡ್ ಹೈಯರ್ ಸ್ಟೇಷ್ನರಿ ಆರ್ಬಿಟ್ಸ್ ಕಡೆ ಹೋಗ್ತೀರಿ, ಹಂಗೆ ಇಲೆಕ್ಟ್ರಾನದು ವೆಲಾಸಿಟಿ ಕಡಿಮೆ ಹಾಕೊಂತ ಬರ್ತೈತಿ, ರೇಡಿಯಸ್ ಹೆಚ್ಚಿಗೆ ಹಾಕೊತ ಹೋಗುತ್ತೆ. ಸೊ ಇಲ್ಲಿಗೆ ನಾವು ಬೋರ್ಸ್ ಆಟಮ್ ಮಾಡೆಲ್ ಅದರದ್ದು ಪಾಸ್ಟ್ಯುಲೇಟ್ಸ್ ಯೂಸ್ ಮಾಡಿಕೊಂಡು ಎರಡು ಡೆರಿವೇಷನ್ ಮಾಡಿದ್ವಿ. ಒಂದು ಡೆರಿವೇಷನ್ನು ಇಟ್ ವಾಸ್ ದ ಡೆರಿವೇಷನ್ ಬೇಸ್ಡ್ ಆನ್ ರೇಡಿಯಸ್ ಆಫ್ ದಿ ಎಲೆಕ್ಟ್ರಾನ್ ಇನ್ ದ n ಸ್ಟೇಷನರಿ ಆರ್ಬಿಟ್. ಅದಾದಮೇಲೆ ನಾವು ಮಾಡಿದ್ದು ವೆಲಾಸಿಟಿ ಡೆರಿವೇಷನ್. ಇವೆರಡೂ ಸೇರಿ ಆ್ಯಕ್ಚುಲಿ ಒಂದೇ ವಿಡಿಯೋದೊಳಗೆ ಮಾಡೋದಿತ್ತು, ಅದನ್ನು ಅನ್ಫಾರ್ಚುನೇಟ್ಲಿ ನಾನು ಸ್ಟಾಪ್ ಮಾಡಿ ಇಲ್ಲಿಂದ ಕಂಟಿನ್ಯೂ ಮಾಡಿದೆ. ಸೊ ಇದ್ರದ್ದು ನೆಕ್ಸ್ಟ್ ಡೆರಿವೇಷನ್ ಈಗ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್. ಮತ್ತು ಅದು ಲಾಸ್ಟ್ ಟೈಮ್ ಒಂದು ಮಾಡಿದ್ವಿ ನಾವು ಯೂಸಿಂಗ್ ರುದರ್ಫೋರ್ಡ್ಸ್. ಅದರೊಳಗೆ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಕ್ಯಾಲ್ಕ್ ಮಾಡಿ ಟೋಟಲ್ ಎನರ್ಜಿ ಮಾಡ್ತೀವಲ್ಲ, ಅದರ್ ಟೈಪ್ ಯೂಸಿಂಗ್ ಬೋರ್ಸ್ ಪಾಸ್ಟ್ಯುಲೇಟ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಅಂತ ಬರುತ್ತೆ. ಸೊ ಹೋಪ್ಫುಲಿ ಅದು ನೆಕ್ಸ್ಟ್ ವಿಡಿಯೋದಾಗ ಮಾಡೋಣ ನಾವು. ಹೋಪ್ಫುಲಿ ನಿಮ್ಗೆ ಎರಡು ಡೆರಿವೇಷನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡೀನಿ. ಒಂದು ರೇಡಿಯಸ್ ಆಫ್ ಎಲೆಕ್ಟ್ರಾನ್, ಇನ್ನೊಂದು ನಾವು ಜಸ್ಟ್ ಮಾಡಿದ್ದು ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್. ಅದ್ರದ್ದು ಏನು ಫಾರ್ಮುಲಾ ಬರುತ್ತೆ, ಝೆಡ್ ಹಾಕಿದ ಈಸ್ ಈಕ್ವಲ್ ಟು 1 ಅಂತ ಹಾಕಿದ ಕೂಡ ಏನು ವ್ಯಾಲ್ಯೂ ಬರ್ತೈತಿ, ಎನ್ ಈಸ್ ಈಕ್ವಲ್ಸ್ ಟು ಅಂತ ಹಾಕಿದ ಕೂಡ ಏನು ಬರುತ್ತೆ, ರೇಡಿಯಸ್ಸಿಗೆ ಅಂದರೆ ಈಸ್ ರೇಡಿಯಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್, ಈಸ್ ವೆಲಾಸಿಟಿ ಡೈರೆಕ್ಟ್ಲಿ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎನ್, ಅದನ್ನು ಡಿಸ್ಕಸ್ ಮಾಡಿದ್ವಿ. ಮುಂದೆ ಇಷ್ಟು ವ್ಯಾಲ್ಯೂಸ್ ಹಾಕಿ, ಲೈಕ್ ರೇಡಿಯಸ್ ಆಫ್ ಫಸ್ಟ್ ಸ್ಟೇಷನರಿ ಆರ್ಬಿಟ್ ಆಫ್ ದಿ ಹೈಡ್ರೋಜನ್ ಆಟಮ್ ವಿಲ್ ಬಿ 0.053 ನ್ಯಾನೋಮೀಟರ್ ಅಂತ ನೋಡಿದ್ವಿ. ಆ್ಯಂಡ್ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ ಫಸ್ಟ್ ಸ್ಟೇಷನರಿ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ವಿಲ್ ಬಿ 2 × 10⁶ ಮೀಟರ್ ಪರ್ ಸೆಕೆಂಡ್ ಅಂತ ನೋಡಿದ್ವಿ. ಇವಿಷ್ಟು ವ್ಯಾಲ್ಯೂಸ್ ನೀವು ಬ್ಯಾಟ್ ಮಾಡ್ಬೇಕು, ಫಾರ್ಮುಲಾ ಬ್ಯಾಟ್ ಮಾಡ್ಬೇಕು, ಹೆಂಗೆ ಅದನ್ನು ವ್ಯಾಲ್ಯೂಸ್ ಹಾಕಿದ್ರೆ ಅದರ ಕ್ಯಾಲ್ಕುಲೇಷನ್ ಮಾಡಿದ್ರು ಅಂತ ವಿತ್ ಡೆರಿವೇಷನ್ಸು ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಇಷ್ಟು ಆದಮೇಲೆ ಈ ಎನರ್ಜಿದೇನು ಡೆರಿವೇಷನ್ ಪಾರ್ಟ್ ಐತಲ್ಲ, ಅಲ್ಲಿಂದ ಮುಂದಿನ ವೀಡಿಯೋದೊಳಗೆ ಕಂಟಿನ್ಯೂ ಮಾಡೋಣ ಈಗ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.